ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ದಾವಣಗೆರೆ ಹೆಸರಾಂತ ವೃತ್ತ ಜಯದೇವ ವೃತ್ತದಲ್ಲಿ ಇವತ್ತು ನಾವು ಬಂದಿದ್ದೇವೆ. ಸ್ನೇಹಿತರೆ, ಇಲ್ಲಿ ಯಂಗ್ ಡೆಮೋಕ್ರಾಟ್ಸ್ ಇವರ ವತಿಯಿಂದ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಒಂದು ಆಗ್ರಹಿಸಿ ಇವತ್ತು ಇಲ್ಲಿ ಯಂಗ್ ಡೆಮೋಕ್ರಾಟ್ಸ್ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸ್ನೇಹಿತರೆ, ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ. जब मोदी करता है, जब मोदी डरता है, पुलिस को आगे करता है, पुलिस को आगे करता है। ನಾಚಿಕೆ ಆಗ್ಬೇಕು. ನೀವು ಅಣ್ಣ ತಮ್ಮ ತಂಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಸಹೋದರಿಯ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. जब मोदी करता है, जब मोदी डरता है, पुलिस को आगे करता है, पुलिस को आगे करता है। जब मोदी करता है, जब मोदी डरता है, पुलिस को आगे करता है। पुलिस को आगे करता है। इस्तीफा दो, इस्तीफा दो, इस्तीफा दो, इस्तीफा दो, धर्मेंद्र प्रधान इस्तीफा दो, धर्मेंद्र प्रधान इस्तीफा इस्तीफा दो, दो, इस्तीफा दो, इस्तीफा दो, इस्तीफा दो, धर्मेंद्र प्रधान इस्तीफा दो। धर्मेंद्र प्रधान इस्तीफा दो। ಧಿಕ್ಕಾರ, 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನ್ಯಾಯ ಕೇಳಿದ ಲಾಠಿ ಚಾರ್ಜ್ ನ್ಯಾಯ ಕೇಳಿದೆ ಲಾಠಿ ಚಾರ್ಜ್ ಮಾಡಿಸ್ತೀರಾ ನೀವು? ಮಾಡಿಸ್ತೀರಾ ನೀವು? ನಿಮ್ಮ ಈ ನಡೆಗೆ ನಿಮ್ಮ ಈ ನಡೆಗೆ ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. I will solemnly resolve to constitute India into a sovereign, socialist, secular, economic and political liberty of thought, expression, belief, faith and worship, equality of status and as opportunity. ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಯಂಗ್ ಡೆಮೋಕ್ರಾಟ್ಸ್ ಯಾವಾಗ ಬೀದಿಗೆ ಇಳಿದಿದೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ ಮತ್ತು ಶುಭ ಸುದ್ದಿ ಬರ್ತಾ ಇದೆ. ಆದ್ರೆ ಅವರ ರಾಜೀನಾಮೆ ತಗೊಂಡು ನಾವೇನ್ ಮಾಡುವ ಸ್ವಾಮಿ? ಅವರ ರಾಜೀನಾಮೆ ಅಲ್ಲ ಬೇಕಾಗಿದ್ದು. ನಮ್ಮ ಡಿಮ್ಯಾಂಡ್ ಇದೆ. ಈಗ 25 ವಿದ್ಯಾರ್ಥಿಗಳ ಕೊಲೆ ಏನು ಮಾಡಿದೆ ಈ ವ್ಯವಸ್ಥೆ, ಅವರ ಮೇಲೆ 307 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಅರೆಸ್ಟ್ ಮಾಡ್ಬೇಕಂತ ನಾವು ಹೊಸ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದೇವೆ. ನಿಮ್ಮ ರಾಜೀನಾಮೆ ಪಡ್ಕೊಂಡು ನಾವೇನ್ ಮಾಡೋದು? ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದೀರಾ ನೀವು, ಪೇಪರ್ ಲೀಕ್ ಮಾಡ್ಕೊಂಡು ಜೀವನ ಪೂರ್ತಿ ಐಷಾರಾಮಿ ಜೀವನ ನಡೆಸ್ತೀರಾ. ಆದ್ರೆ ಈ ಭವಿಷ್ಯದ ಭಾರತ ನಿರ್ಮಾಣದ ಕನಸನಕ್ಕಿದಂತಹ 25 ವಿದ್ಯಾರ್ಥಿಗಳ ಭವಿಷ್ಯವನ್ನ ಏನು ಮೊಟಕುಗೊಳಿಸಿದಂತಹ ನೀವು ಕೊಲೆ ಆರೋಪಿಯಾಗಿದ್ದೀರಾ. ಇದು ಕೇವಲ ಆತ್ಮಹತ್ಯೆಗಳು ಮಾತ್ರ ಅಲ್ಲ, ಇದು ಇನ್ಸ್ಟಿಟ್ಯೂಷನಲ್ ಕೊಲೆ, ಈ ವ್ಯವಸ್ಥೆ ಮಾಡಿರುವಂತಹ ಕೊಲೆ. ಹಾಗಾಗಿ ನಮ್ಮ ಎರಡನೇ ಡಿಮ್ಯಾಂಡ್ ಏನಂದ್ರೆ ಕೊಲೆ ಆರೋಪದಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು. ಮತ್ತೆ ಈಗ ಭಾಷಣ ಮಾಡೋರು ಬಹಳಷ್ಟು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನ್ ಕೇಳ್ತಾ ಇದ್ದೇನೆ, ನಾವು ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಸರಿಯಾಗಿ 4 ದಿನ ಹೆಂಡತಿಯೊಂದಿಗೆ ಜೀವನ ನಡೆಸಲಿಕ್ಕೆ ಗೊತ್ತಿಲ್ಲದಂತಹ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಗಳು ಏನಂತ ತಿಳಿಯದಂತಹ, ಮಕ್ಕಳೊಂದಿಗೆ ಯಾವ ರೀತಿ ಪ್ರೀತಿ ಮಮತೆ ಕಾರುಣ್ಯದಿಂದ ನಡ್ಕೊಳ್ಬೇಕೆನ್ನುವಂತಹ ಕನಿಷ್ಠ ಸೌಜನ್ಯವೂ ಇಲ್ಲದಂತಹ ಈ ದೇಶದ ಘನವೆತ್ತ ಪ್ರಧಾನಮಂತ್ರಿ ಹೇಳ್ತಾ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತೆ ಸ್ವಾಮಿ? ಖಂಡಿತ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಅವರಿಗಿರುವಂತಹ ಹೃದಯ ಇದೆಯಲ್ಲ, ಅದು ಕಲ್ಲಿನ ಹೃದಯ, ತಾಯಿಯ ಹೃದಯ ಅಲ್ಲ. ಇಲ್ಲಿ ನಮ್ಮ ತಾಯಿಯಂದಿರು ಬಂದಿದ್ದಾರೆ, ಅವರಿಗೆ ಗೊತ್ತಿದೆ ಮಗು ಅತ್ರೆ ಆ ಮಗುವನ್ನ ಯಾವ ರೀತಿ ಯಾವೇ ಪೋಷಣೆ ಮಾಡಬೇಕು ಅಂತ ಹೇಳಿ ಆ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಇಂತಹ ಅವಿವೇಕಿ ಸರ್ಕಾರದಲ್ಲಿ ಕೂತಿರುವಂತಹ ಮಂತ್ರಿಗಳು, ಶಾಸಕರು ಮತ್ತು ಪ್ರಧಾನಮಂತ್ರಿಯವರಿಗೆ ಕಣ್ಣು ಹೃದಯ ಇದೆ. ಹಾಗಾಗಿ ಅವರಿಂದ ನ್ಯಾಯದ ನಿರೀಕ್ಷೆ ಬೇಡ. ಒಂದು ವೇಳೆ ಅವರಲ್ಲಿ ಹೃದಯ ಇದ್ದಿದೆ, ತಾಯಿ ಹೃದಯ ಇದ್ದಿದೆ, ಬೆಳ್ಳಿಯ ಜಂತರ್ ಮಂತರ್ನಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ
ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ಗಳ ಮುಖಾಂತರ ಬುಲೆಟ್ ನ ಮಳೆ ಸುರಿಸ್ತಾ ಇರಲಿಲ್ಲ. ಇವತ್ತು ನಾವು ನ್ಯಾಚುರಲ್ ಆಗಿ ಪ್ರಕೃತಿಯ ಮಳೆಯಲ್ಲಿ ನೆನೀತಾ ಇದ್ದೇವೆ. ಕೆಲವು ಸಹೋದರರು ಬಟ್ಟೆ ಒದ್ದಾಗಿದೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನೆನಪಿರಲಿ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಈ ಮಳೆಯೆಲ್ಲ ಸುರಿದಿದ್ದು ವ್ಯವಸ್ಥೆ ಪ್ಯಾಲೆಟ್ ಗನ್ನ ಮಳೆಯನ್ನ ಸುರಿಸಿದೆ, ಅಶ್ರುವಾರಿಯನ್ನ ಸುರಿಸಿದೆ, ಲಾಠಿ ಚಾರ್ಜ್ ಅನ್ನು ಮಾಡಿದೆ. ಅವರ ಮೇಲೆ ನಾವು ಫೀಲ್ ಮಾಡ್ಬೇಕಾದ್ರೆ ಇವತ್ತು ಮಳೆಯಲ್ಲಿ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಬಹುದು. ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದ ಮೂಲ ಆಶಯ ಏನಂತ ಹೇಳಿದ್ರೆ ಸಮಾಜ ನಿರ್ಮಾಣ. ಯಾವುದೇ ವಿದ್ಯಾರ್ಥಿ ಆಗಿರ್ಲಿ, ಯಾವುದೇ ಮಹಿಳೆ ಆಗಿರ್ಲಿ, ಯಾವುದೇ ಧರ್ಮದವನಾಗಿರ್ಲಿ, ಯಾವುದೇ ಜಾತಿಯವನಾಗಿರ್ಲಿ, ಅವನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ವ್ಯವಸ್ಥೆಯಿಂದ ಅವರನ್ನ ಗಮನಿಸುವಂತ ಪ್ರಯತ್ನಗಳು ನಡೆದಾಗ ಪ್ರತಿಯೊಬ್ಬ ಭಾರತೀಯನ ಅದರಿಂದ ಧ್ವನಿ ಎತ್ತುವುದು ನಮ್ಮ ಸಾಂವಿಧಾನಿಕ ಹಕ್ಕು, ನಮ್ಮ ಧಾರ್ಮಿಕ ಹಕ್ಕು. ಇದನ್ನು ಕಿತ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ನೀವು ಇನ್ನೆಷ್ಟು ದಿನಗಳ ಕಾದ್ರೂ ಕೂಡ ಈ ವ್ಯವಸ್ಥೆ ಎಲ್ಲಿಯವರೆಗೆ ಆ ನೀಟ್ ಪರೀಕ್ಷಾರ್ಥಿಗಳಿಗೆ ನ್ಯಾಯವನ್ನು ಕೊಡೋದಿಲ್ವೋ, ಯಂಗ್ ಡೆಮೋಕ್ರೆಟ್ಸ್ ನ ಪ್ರತಿಯೊಂದು ಹೋರಾಟಕ್ಕೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತೆ. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ 7 ಬಾರಿ ಪೇಪರ್ ಲೀಕ್ ಆಗಿದೆ. 1, 2, 3, 4 ಅಲ್ಲ, 7 ಬಾರಿ ಪೇಪರ್ ಲೀಕ್ ಆಗಿದೆ. ಹಾಗಾದ್ರೆ ಮೊನ್ನೆ ನಾನು ನನ್ನ ಒಬ್ಬ ಸಹೋದರಿ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಈ ರೀತಿಯಾದಂತಹ ಒಂದು ಪ್ಲೇ ಕಾರ್ಡ್ ಅನ್ನು ಹಿಡ್ಕೊಂಡು ಡಿಸ್ಪ್ಲೇ ಮಾಡ್ತಾ ಇದ್ಲು. ಅದರಲ್ಲಿದ್ದಂತ ವಿಚಾರ ಏನಂದ್ರೆ ನಾಚಿಕೆ ಆಗುತ್ತೆ ನರೇಂದ್ರ ಮೋದಿ ಅವರೇ. ಅದರಲ್ಲಿದ್ದಂತ ವಿಚಾರ ಏನ್ ಗೊತ್ತಾ, 7 ಬಾರಿ ಪೇಪರ್ ಲೀಕ್ ಮಾಡಿದಿರಲ್ಲ, ನಾನು PS ಆದಾಗ ಪ್ಯಾಂಪರ್ಸ್ ಅನ್ನ ಯೂಸ್ ಮಾಡ್ತೇನೆ, ಪ್ಯಾಡ್ ಅನ್ನ ಯೂಸ್ ಮಾಡ್ತೇನೆ. ಆ ಪ್ಯಾಡ್ ನಲ್ಲಿ ಒಂದು ಹನಿ ರಕ್ತವು ಕೂಡ ಲೀಕ್ ಆಗಲ್ಲ. ಅಂತ ಟೆಕ್ನಾಲಜಿ ಯುಗದಲ್ಲಿ 7 ಬಾರಿ ಪೇಪರ್ ಹೇಗೆ ಲೀಕ್ ಆಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ನೀವು ಅಣ್ಣ, ತಮ್ಮ, ತಂಗಿ, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಸಹೋದರಿಯ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಉತ್ತರ ಕೊಡ್ತಾ ಇಲ್ಲ ನೀವು. 12 ಗಂಟೆ ರಾತ್ರಿಗೆ ಬಂದು ಸೆಲ್ಫಿ ಲೈವ್ ವಿಡಿಯೋದಲ್ಲಿ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀರಾ ನೀವು. ಬಾಲ್ಯ ಮಾಡ್ಬಿಟ್ಟಿದ್ದಾರೆ ಇವತ್ತು. ಬಾಲ್ಯ ಇಲ್ಲ ಈಗ, ಡಿಯರ್ ಫ್ರೆಂಡ್ಸ್ ಅಂತ ಹೇಳಿ. ಕನಿಷ್ಠ ಈ ದೇಶದಲ್ಲಿರುವಂತ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು 12 ಗಂಟೆಗಾದ್ರೂ ಜ್ಞಾನೋದಯ ಆಗಿರಲಿಲ್ಲ. ಯಾಕಂದ್ರೆ ಮನೆಯಲ್ಲಿ ಹೆಂಡತಿ ಹೇಳ್ಸಿ ಲೈವ್ ವಿಡಿಯೋ ಮಾಡ್ಲಿಕ್ಕೆ ಹೇಳಿಲ್ಲ. ಜ್ಞಾನೋದಯ ಆಗಿದೆ. ಇನ್ನೇನು ಧರ್ಮೇಂದ್ರ ಪ್ರಧಾನ ರಾಜೀನಾಮೆಯನ್ನು ಘೋಷಿಸ್ತಾರೆ ಅಂತ ಕಾಯ್ತಾ ಇದ್ರು. ರಾಜೀನಾಮೆ ಘೋಷಿಸಲಿಲ್ಲ. ಮತ್ತೊಂದು ಭಾಷಣ. ಯಾವ ಭಾಷಣ? 14 ವರ್ಷದ ಮುಂಚೆ ಕೊಟ್ಟಂತ ಭಾಷಣದ ರೀತಿಯಲ್ಲೇ ನನಗೆ ನೀವು ಅಧಿಕಾರಕ್ಕೆ ತಂದ್ರೆ ವಿದೇಶದಲ್ಲಿರುವಂತಹ 100 ಕೋಟಿ ಕಪ್ಪು ಹಣ ತಂದು 15 ಲಕ್ಷ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅಂತದೇ ರಾಜಕೀಯ ಭಾಷಣವನ್ನ ಮಾಡಿದ್ರು. ನರೇಂದ್ರ ಮೋದಿ ಅವರೇ, ನಿಮ್ಮ ಬೇರೆ ಬರಲಿಲ್ಲ. ನಿಮ್ಮ ಸ್ಪೇಸ್ ಟೆಕ್ನಾಲಜಿಯನ್ನು ನಾವು ನೋಡ್ಲೇ ಇಲ್ಲ. ಕಪ್ಪು ಹಣ ಈ ದೇಶಕ್ಕೆ ಬರಲೇ ಇಲ್ಲ. ಆದ್ರೆ 14 ವರ್ಷದಲ್ಲಿ ನೀವು ಮಾಡಿರುವಂತ ಸಾಧನೆ ಏನ್ ಗೊತ್ತಾ? ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ದಿನದಿಂದ ಈವರೆಗೆ ಈ ದೇಶದ 10 ಲಕ್ಷ ಭಾರತೀಯರು ಈ ದೇಶದ ಪೌರತ್ವವನ್ನು ತೊರೆದು ಪಾರಿದ್ದಾರೆ. ಇದು ನಿಮ್ಮ ಸಾಧನೆ. LKG ಇಂದ ಹಿಡಿದು ನೀಟ್ ಎಕ್ಸಾಮ್ ಸೆಕೆಂಡ್ ಇಯರ್ ಪಾಸ್ ಮಾಡಿ ಅವ್ರ ಮೆಡಿಕಲ್ ಫೀಲ್ಡ್ ಹೋಗಿ ಇವರಂತಹ ಈ ಮೋದಿಯಂತಹ ಮತ್ತು ಇನ್ನೂ ವಯಸ್ಸಾದಂತಹ ತುಂಬಾ ಜನರು ಅವರ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳ್ಳಿಕ್ಕೋಸ್ಕರ ಒಂದು ವೈದ್ಯ ಬಂದ ಅಂತಂದ್ರೆ ಆ ದೇಶದ ಎಷ್ಟೋ ಒಂದು ಕೇಡುಗಳನ್ನ ತಡಿಲಿಕ್ಕೆ ವೈದ್ಯರಿಂದ ಸಾಧ್ಯ. ಇವತ್ತೆಲ್ಲರೂ ಇಲ್ಲಿ ನಿಂತಿದ್ದಾರೆ. ಇವರಿಗೆ ಎಲ್ಲಿ ಜ್ವರ ಬರುತ್ತೆ, ಎಲ್ಲಿ ನೆಗಡಿಯಾಗುತ್ತೆ ಅಂದ್ಬಿಟ್ಟು ಇದು ಇದೆ, ಭಯ ಇದೆ. ಆ ಭಯ ಹೋಗಲಾಡಿಸ್ಬೇಕು ಅಂತಂದ್ರೆ ಆ ಒಬ್ಬ ವೈದ್ಯನ ಜೀವ ತುಂಬಾ ಮುಖ್ಯ. ಸಾಮಾನ್ಯ ಜನರು ಸಾಮಾನ್ಯವಾಗಿ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ವೈದ್ಯರು ತುಂಬಾ ಮುಖ್ಯ ನಮ್ಮ ದೇಶದಲ್ಲಿ. ಅಂತ ಒಂದು ವೈದ್ಯ ವಿದ್ಯಾರ್ಥಿಗಳನ್ನ ನಾವು ಕಳ್ಕೊಂಡಿರೋದು ನಮ್ಮ ನತಾದೃಷ್ಟ. ಅದು ನಮ್ಮ ದೇಶದ ನತಾದೃಷ್ಟ. ಇವತ್ತೇನು ಅಂತಂದ್ರೆ ಇವ್ರು ಯಾವ್ದೋ ಒಂದು ಪಕ್ಷದ ವತಿಯಿಂದ ಬಂದಿದ್ದಾರೆ, ಯಾವ್ದೋ ಒಂದು ಜಾತಿಯಿಂದ ಬಂದಿದ್ದಾರೆ ಅಲ್ಲ. ಇದು ಮಾನವೀಯತೆ ಇರುವಂತಹ ಪ್ರತಿ ಮನುಷ್ಯನು ನಿಂತು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹದ್ದು ವಿಚಾರ ಇದು. ಯಾಕಪ್ಪ ಅಂತಂದ್ರೆ ರಾಜಕೀಯ ಮಾಡ್ಲಿಕ್ಕೆ ತುಂಬಾ ಇವೆ. ನೀಟ್ ಎಕ್ಸಾಮ್ ಅಲ್ಲಿ ರಾಜಕೀಯ ಯಾಕೆ ತರ್ತಾ ಇದ್ದೀರಾ? ಯಾಕಂದ್ರೆ ರಾಜಕೀಯದವರೇ ನೀಟ್ ಎಕ್ಸಾಮ್ ಅನ್ನ ತಂದದ್ದು, ರಾಜಕೀಯದವರೇ ನೀಟ್ ಎಕ್ಸಾಮಿನ ಪೇಪರ್ ಗಳನ್ನ ಮಾಡ್ಕೊಂಡದ್ದು, ತಮ್ಮ ಮನೆಯ ಹೆಣ್ಣು ಮಕ್ಕಳ ಮರ್ಯಾದೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ.
ಅವ್ರಿಗಂತೂ ಮರ್ಯಾದೆ ಇಲ್ಲ ಬಿಡಿ, ಹಂಗಾಗಿ ಮಾಡ್ಕೊಂಡಿದ್ದಾರೆ ಅವರು. ಆದ್ರೆ ಆ ಮಕ್ಕಳ ಮೇಲೆ ಲಾಠಿ ಏಟು ಕೊಟ್ಟಂತಹ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಅವರನ್ನ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ನೀವು ಬರೇ ಯೂನಿಫಾರ್ಮ್ ಕೊಟ್ಟಿದ್ದೀರಾ, ಆದ್ರೆ ಮಾನವೀಯತೆ ಮರ್ತಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆ ಯೂನಿಫಾರ್ಮ್ ಕೂಡ ಆ ಮಕ್ಕಳ ಕಂದಾಯದ ಹಣದಿಂದ ನಿಮ್ ಮೈ ಮೇಲೆ ಇರುವಂತದನ್ನ ಮರಿಬೇಡಿ ಯಾವತ್ತು.